ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಶಾಪಿಂಗ್ ವ್ಲಾಗ್. ನಾನು ಏನೇನು ಪ್ರಾಡಕ್ಟ್ಸ್ನ ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತು ಫ್ರೈಡೇ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಆಫೀಸ್ಗೆ 1 ಅವರ್ ಲೇಟಾಗಿ ಹೊರಡ್ತಾಯಿದ್ರು. ಅದಕ್ಕೆ ಅವರೇ ಕಾಫಿ ಮಾಡಿದರು. ನನಗೆ ಎಸ್ಪ್ರೆಸೋ, ಅವ್ರಿಗೆ ಕೆಪೆಚಿನೋ. ಮಾರ್ನಿಂಗ್ ಟೈಮ್ ನಾನು ಮಿಲ್ಕ್ ಕಾಫಿ ಅಷ್ಟು ಕುಡಿಯಲ್ಲ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ನಾನು ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಮಗ ಸ್ಕೂಲ್ಗೆ ಬ್ರೇಕ್ ಟೈಮಲ್ಲಿ ತಿನ್ನಲಿಕ್ಕೆ ಪ್ಯಾನ್ ಕೇಕ್ ಬೇಕು ಅಂತ ಕೇಳ್ದ. ಆ್ಯಕ್ಚುಲಿ ಅವ್ನಿಗೆ ಸ್ಕೂಲಲ್ಲೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡಕ್ಕೂ ಪೇ ಮಾಡ್ತೀವಿ. ಅವ್ನು ಅಲ್ಲೇ ತಿಂತಾನೆ. ಯಾವತ್ತಾದರೂ ಒಂದಿನ ಅವ್ನಿಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಕೇಳ್ತಾನೆ. ಇವತ್ತು ಫ್ರೈಡೇ ಟೈಮ್ ಮಕ್ಕಳಿಗೆ ಸ್ಕೂಲ್ ಆಫ್ ಡೇ ಇರುತ್ತೆ ಅಷ್ಟೇ. ಅವರು ಬೇಗನೆ ಬಂದುಬಿಡ್ತಾರೆ ಮನೆಗೆ. ಇವತ್ತಷ್ಟೇ ವೆದರ್ ಚೆನ್ನಾಗಿದೆ. ಇದಾದಮೇಲೆ 2 ವೀಕ್ಸ್ ವೆದರ್ ಸಿಂಗಲ್ ಡಿಜಿಟಲ್ಲಿದೆ. ತುಂಬ ಚಳಿ ಇದೆ, ಮಳೆ ಇದೆ. ಸೊ ಮಕ್ಕಳು ಇನ್ನು ಮನೇಲೇ ಕೂತಿ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಇವತ್ತು ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ. ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಹೋಗ್ತಾ ಇರೋಂಥದ್ದು ಕಂಪ್ಲೀಟ್ ಲಕ್ಸುರಿ ಬ್ರ್ಯಾಂಡ್ ಇರೋವಂಥದ್ದು. ನಾವು ಚಿಕ್ಕವರಿದ್ದಾಗೆಲ್ಲ ನಮಗೆ ಗೊತ್ತಿರೋದು ಫೇರ್ & ಲವ್ಲಿ, ಪಾಂಡ್ಸ್ ಆ ಥರ. ಬೆಳೀತಾ ನಮಗೆ ಗೊತ್ತಾಗಿದ್ದು ಲ್ಯಾಕ್ಮಿ, ರೆವ್ಲಾನ್, ಮೇಬ್ಲಿನ್. ನಾನು ಮದುವೆ ಆಗಿ ಬ್ಯಾಂಗ್ಳೂರಿಗೆ ಬಂದ ಮೇಲೆ ನಾನು ಬಾಬಿ ಬ್ರೌನ್, ಮ್ಯಾಕ್, ಕಲರ್ ಬಾರ್ ಅಂತ ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೆ. ನಾನು ಯುರೋಪಿಗೆ ಬಂದ ಮೇಲೆ ಡಿಯೋರ್, ಶನೆಲ್, YSL, ಗೂಚಿ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಯಾವ ಬ್ರ್ಯಾಂಡ್ ಕಾಸ್ಮೆಟಿಕ್ಸ್ ಇದೆ ಅಂತ ಅಂದರೆ ಶನೆಲ್ ಇದೆ, ಡಿಯೋರ್ ಇದೆ, ಗೂಚಿ ಇದೆ, ಹೆರ್ಮೆಸ್ ಇದೆ, ಅರ್ಮಾನಿ ಬ್ಯೂಟಿ ಇದೆ, YSL ಇದೆ, ಮ್ಯಾಕ್ ಇದೆ, ಬಾಬಿ ಬ್ರೌನ್ ಇದೆ. ಇಲ್ಲಿ ಇನ್ನೂ ತುಂಬಾ ಬ್ರ್ಯಾಂಡ್ಸ್ದು ಕಾಸ್ಮೆಟಿಕ್ಸ್ ಎಲ್ಲ ಇದೆ. ಬಟ್ ನಾನಿವಾಗ ಹೇಳ್ತಾ ಇರೋದು ನಾನು ಇದುವರೆಗೂ ಯಾವುದನ್ನ ತೊಗೊಂಡು ಟ್ರೈ ಮಾಡಿದ್ದೀನಿ, ಆ ಬ್ರ್ಯಾಂಡ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ವಾ? ಈ ಜಾಕೆಟು ಆಫ್ಟರ್ ಡಿಸ್ಕೌಂಟ್ €1,000, €1,050, 1,05,000 ಇದು ಆಫ್ಟರ್ ಡಿಸ್ಕೌಂಟ್. ನಾವಿವಾಗ ಡೈಸನ್ ಸ್ಟೋರಿಗೆ ಬಂದ್ವಿ. ಜಸ್ಟ್ ಒಂದು ಟ್ರಯಲ್ ನೋಡೋಣ ಅಂತ. ತೊಗೊಬೇಕು ಅಂತ ಏನು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಹಾಗೆ ಅವರಿಗೆ ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಅವರು ನೀವೇ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಅಂದರು. ಅದನ್ನೇ ಟ್ರೈ ಮಾಡ್ತಾ ಇದ್ದೆ. ನಾವು ಹೋಗಿ ಎಲ್ಲ ಥಿಂಗ್ಸ್ ತಂದಿದ್ದಾಯಿತು. ಏನೇನು ಕಾಸ್ಮೆಟಿಕ್ಸ್ ತೊಗೊಂಡೆ, ಜೊತೆಗೆ ಏನು ಅಡಿಷ್ನಲ್ ಆಗಿ ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. TK Maxಗೆ ಹೋಗಿ ಬರೋಣ ಬಾ. ಇದು TK Max ಅಂತ ಅನ್ನೋ ಒಂದು ಸ್ಟೋರ್. ಇಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲನೂ ಸಿಕ್ಕುತ್ತೆ ಎಕ್ಸೆಪ್ಟ್ ಗ್ರಾಸರೀಸ್ನ ಬಿಟ್ಟು. ನನಗೆ ಈ ಸ್ಟೋರ್ಗೆ ಬರಲಿಕ್ಕೆ ಇಷ್ಟ ಆಗೋದು ಅಂತ ಅಂದರೆ ಕಿಚನ್ ಯುಟೆನ್ಸಿಲ್ಸ್ ಇದೆಯಲ್ವಾ, ಅದು ಪ್ರೈಸಸ್ ತುಂಬಾ ಕಮ್ಮಿ ಇದೆ, ಹಾಗೆ ಕ್ವಾಲಿಟಿನೂ ಚೆನ್ನಾಗಿದೆ. ನನಗೆ ಮುಂಚೆ ಎಲ್ಲ ಏನಾದ್ರು ಕಿಚನ್ ಯುಟೆನ್ಸಿಲ್ಸ್ ಬೇಕು ಅಂತ ಅನಿಸಿದ್ರೆ, ವೆಸಲ್ಸ್ ಎಲ್ಲ ಬೇಕು ಅನಿಸಿದ್ರೆ ನಾನು ಇಂಡಿಯಾದಿಂದ ಕೊರಿಯರ್ ಮಾಡ್ಕೊತಾ ಇದ್ದೆ. ಇಲ್ಲಿ ಚಿಕ್ಕ ಪುಟ್ಟ ಥಿಂಗ್ಸ್ ಏನಾದ್ರು ಬೇಕು ಅಂತ ಅಂದರೆ ಇಲ್ಲೇ ತೊಗೊಬೋದು. ಏನಕ್ಕೆ ಅಂದರೆ ನಾನು ಅಲ್ಲಿ ಪರ್ಚೇಸ್ ಮಾಡಿ ಆ ಕೊರಿಯರ್ ಚಾರ್ಜ್ಗೆ ನನಗೆ ಇಲ್ಲೇ ಬಂದುಬಿಡುತ್ತೆ. ಹಾಗೆಯೇ ನನಗೆ ಕೊರಿಯರ್ ಚಾರ್ಜೂ ನಿಕ್ಕುತ್ತೆ. ಮತ್ತು ಇಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ತುಂಬ ಫ್ಯಾನ್ಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವಾಗ ನೋಡ್ತಾ ಇದ್ದೀರಲ್ವಾ, ನಿಂಬೆ ಹುಳಿ ಪೆಪ್ರಮೆಂಟ್. ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನೇ ತುಂಬ ತಿಂತಾ ಇದ್ದಿದ್ದು. ಇದು ನನಗೂ ಇಷ್ಟ, ನನ್ನ ಮಕ್ಳಿಗೂ ಇಷ್ಟ. ಇದನ್ನೇನಾದ್ರು ತಗೊಂಡ್ರೆ ನನ್ನ ಮಗ 2 ದಿನ ಖಾಲಿ ಮಾಡಿಬಿಡ್ತಾನೆ. ಸ್ವೀಟ್ಸ್ ನಾವು ಜಾಸ್ತಿ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ. TK Maxಗೆ ಹೋಗಿದ್ವಿ. ಅಲ್ಲಿ ನಂದು ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ನ್ಯೂ ಅಡಿಷನ್ ತೊಗೊಬಂದಿದ್ದೀನಿ. ಮಾರ್ಬಲ್ದದು ಚೆನ್ನಾಗಿತ್ತು. ಇದ್ರದ್ದು ಸ್ನೌಟ್ನ ಮುಟ್ಟಿದ್ರೆ ಲಕ್ ಅಂತ ಹೇಳ್ತಾರೆ. ಸುಮಾರು ಜನ ಬಂದು ಮುಟ್ಟುತ್ತಾನೆ ಇರ್ತಾರೆ. ಬಂದಾಗೆಲ್ಲ ನಾನು ಅದನ್ನು ಮುಟ್ಟುತ್ತಾ ಇರ್ತೀನಿ. ನೀವು ಇವಾಗ ನೋಡ್ತಾ ಇದ್ದೀರಲ್ವ, ಈ ಸ್ಟಾಲಲ್ಲಿ ರೋಸ್ಟೆಡ್ ನಟ್ಸ್ ಸಿಕ್ಕುತ್ತೆ. ಅದು ಯಾವ ಥರ ಅಂತ ಅಂದರೆ, ನಾವು ಪಾಪ್ಕಾರ್ನ್ ತಿಂತೀವಿ ಅಲ್ವಾ, ಅಂದರೆ ಕ್ಯಾರಮೆಲ್ ಪಾಪ್ಕಾರ್ನ್ ತಿಂತೀವಿ ಅಲ್ವಾ, ಲೈಕ್ ಆ ಕಾನ್ಸೆಪ್ಟಲ್ಲೇ ಫಸ್ಟು ಶುಗರ್ನ ಕ್ಯಾರಮೆಲ್ ಮಾಡಿ ಆದಮೇಲೆ ಅದಕ್ಕೆ ಆಲ್ಮಂಡ್ ಹಾಕ್ತಾರೆ. ಮ್ಯಾಂಡಲಿನ್ ಅಂತ ಅಂದರೆ ಆಲ್ಮಂಡ್ ಅಂತ. ಅದಕ್ಕೆ ಸೇಮ್ ಕ್ಯಾರಮೆಲ್ ಪಾಪ್ಕಾರ್ನ್ ಥರನೇ, ಬಟ್ ಎಲ್ಲ ಥರ ಡ್ರೈ ಫ್ರೂಟ್ಸ್ದೂ ಇಲ್ಲಿ ಸಿಕ್ಕುತ್ತೆ. ಶುಗರ್ನ ಕ್ಯಾರಮೆಲ್ ಮಾಡ್ತಾರೆ. ಕ್ಯಾರಮೆಲ್ ಮಾಡಿಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ದು ಸಪ್ರೇಟ್ ಹಾಕಿರ್ತಾರೆ. ನಾವೀಗ ಕ್ಯಾರಮೆಲ್ ಪಾಪ್ಕಾರ್ನ್ ತಿಂತೀವಲ್ಲ ಆ ಥರ ಚೆನ್ನಾಗಿರುತ್ತೆ. ಇದು ಹೊಸದು ಚಿಲ್ಲಿ, ಇದು ಆಲ್ಮಂಡು, ಚಿಲ್ಲಿ ವಿತ್ ಕ್ಯಾರಮೆಲ್. ಟೇಸ್ಟ್ ಚೆನ್ನಾಗಿದೆ. ಉಪ್ಪು, ಖಾರ, ಸ್ವೀಟ್. ಇದು ನಾರ್ಮಲ್ ಸಿನಮನ್ ಮತ್ತು ಶುಗರು, ಕ್ಯಾರಮೆಲ್ ಶುಗರ್. ಇದು ಆ್ಯಕ್ಚುಲಿ ಇದನ್ನು ತೊಗೊಳ್ಳೋ ನಾವು ಯಾವಾಗಲೂ ಸಖತ್ತಾಗಿರುತ್ತೆ. ಇನ್ನೊಂದು ನ್ಯೂಟೆಲ್ಲ ಮಿಕ್ಸ್ ಮಾಡಿರೋದಿದೆ.
3 ತೊಗೊಂಡ್ವಿ. ನ್ಯೂಟೆಲ್ಲ ಇನ್ನೂ ಟ್ರೈ ಮಾಡಿಲ್ಲ. ಇದು 3 ಮಾಡಿದ್ವಿ. ಬಟ್ ಚಿಲ್ಲಿ ಸಖತ್ತಾಗಿದೆ. ನಮ್ದಂತೂ ಲಕ್ ಯಾವ ಥರ ಇದೆ ಅಂದರೆ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಆಯಿತಾ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ 5 ಮಿನಿಟ್ಸ್ ನಡ್ಕೊಂಡೋದ್ರೆ ಮೈಸೂರು ಪ್ಯಾರಿಸಲ್ಲಿದ್ದೀವಲ್ವಾ, ಪ್ಯಾರಿಸಲ್ಲಿ ಜಸ್ಟ್ 1 ಟ್ರೈನ್ ಹತ್ತಿದ್ರೆ 10 to 15 ಮಿನಿಟ್ಸ್ಗೆ ಐಫಿಲ್ ಟವರ್ ಹತ್ರ ರೀಚ್ ಆಗ್ತಿದ್ವಿ. ಇಲ್ಲಿ ಮ್ಯೂನಿಕಲ್ಲಿ ಈ ಪ್ಯಾಲೇಸ್ ಜಸ್ಟ್ 1 ಟ್ರೈನ್ 15 ಮಿನಿಟ್ಸ್ ಬಂದರೆ ಮ್ಯೂನಿಕ್ನಲ್ಲಿರೋದು ದೊಡ್ಡ ಪ್ಯಾಲೇಸ್. ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಹತ್ರನೇ ನಾವಿದ್ದೀವಿ. ಎಂಥ ಲಕ್ ಅಲ್ವಾ. ಗಲೇರಿಯಾ ಅಂತ ಮಾಲ್ ಇದೆ. ನನ್ನ ಹಸ್ಬೆಂಡ್ ಶೂಸ್ ನೋಡಬೇಕಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವ್ರು ಯಾವಾಗಲೂ ಬರ್ತಾರೆ ನೋಡ್ತಾರೆ ಅಷ್ಟೇ. ಅದಕ್ಕೆ ನೋಡಬೇಕು ಅಂತಲೇ ಹೋಗ್ತಾ ಇರೋದು. ನಾನು ಬರಬೇಕಾದ್ರೆ ಫಿಕ್ಸ್ ಆಗಿರ್ತೀನಿ, ನೋಡಬೇಕು ಅಂತಲ್ಲ, ತೊಗೊಬೇಕು ಅಂತ. ಹೋಗ್ತೀನಿ, ತೊಗೊತೀನಿ. ನಮ್ಮದು ಆಲ್ಮೋಸ್ಟ್ ಶಾಪಿಂಗ್ ಮುಗೀತು. ಬಟ್ ಡೆಕೆತ್ಲಾನ್ಗೆ ಹೋಗಬೇಕಿತ್ತು. ಆಲ್ರೆಡಿ ಟೈಮ್ 7 o'clock ಆಗಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿ 8 o'clockಗೆಲ್ಲ ಕ್ಲೋಸ್ ಆಗುತ್ತೆ ಅಲ್ವಾ. ಅದಕ್ಕೇ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ, ನಾಳೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಹೋದ್ವಿ. ಹೋಗಿದ್ದೇನು ಇಲ್ಲಿ ಟೇಬಲ್ ಸಿಕ್ಕಲಿಲ್ಲ. ಆಲ್ಮೋಸ್ಟ್ ಒಂದು 40 ಮಿನಿಟ್ಸೇ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ನಮಗೆ ಟೇಬಲ್ ಸಿಕ್ತು. ಮಾಮೂಲಿ ಲಾಸ್ಟ್ ಏರಿಯಾಗೆ ಬಂದಿದ್ದೀವಿ. ಆರ್ಡರ್ ಮಾಡಿದ್ದಾಯಿತು, ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಅವತ್ತು ಲೇಟಾಗಿ ಬಂದ್ವಿ, ಸೊ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ನಾನು ಏನೇನು ತೊಗೊಂಡೆ ಅಂತಂದರೆ, YSLಲ್ಲಿ ಪರ್ಫ್ಯೂಮ್ ತೊಗೊಂಡೆ. ಇದು ನನ್ನ ಹಸ್ಬೆಂಡ್ ವ್ಯಾಲೆಂಟೈನ್ಸ್ ಡೇಗೆ ಕೊಡಿಸ್ತೀನಿ ಅಂತ ಹೇಳಿದರು. ಸೊ ಅದು ನೋಡಿದು. ಮತ್ತು YSLದೊಂದು ಲಿಪ್ಸ್ಟಿಕ್. ಇದು ಯಾವ ಶೇಡ್ ಅಂತ ಅಂದರೆ N7 ಅಂತ, ರೆಡ್ ಮತ್ತು ಪಿಂಕ್ ಕಲರ್ ಮಿಕ್ಸ್ ಆಗಿರೋಂಥ ಶೇಡ್ ಇದು. ನೋಡಿ, ಶೇಡ್ ಚೆನ್ನಾಗಿದೆ ಇದು. ಮತ್ತು ಇದ್ರ ಮೇಲೆ ನಮ್ಮದು ನೇಮ್ ಹಾಕಿಸ್ಕೊಬೋದು. ಜೊತೆಗೆ ಒಂದು ಕಾಂಪ್ಯಾಕ್ಟ್. ಇದು YSLದು ಕಾಂಪ್ಯಾಕ್ಟ್ನ ಫಸ್ಟ್ ಟೈಮ್ ತೊಗೊತಾ ಇರೋದು. ನಾನು ಶನೆಲ್ ತೊಗೊತೀನಿ, ಇಲ್ಲ ಡಿಯೋರ್ ತೊಗೊತೀನಿ. ಈ ಟೈಮ್ ಶನೆಲ್ ಬಿಟ್ಟು ಖಾಲಿ ಆಗ್ತಾಯಿತ್ತು. ಲಾಸ್ಟ್ ಒಂದು ಸ್ವಲ್ಪನೇ ಇದೆ. ಅದಕ್ಕೆ ಈ ಟೈಮ್ YSLಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಇದು 3 ಪ್ರಾಡಕ್ಟು YSL ತೊಗೊಂಡಿದ್ದು. ಇದು ಶನೆಲ್. ಆ್ಯಕ್ಚುಲಿ ನನಗೆ ಶನೆಲ್ ಪ್ರಾಡಕ್ಟ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಇದು ಪ್ಯಾಕೇಜೂ ಆಯಿತಾ, ಎಷ್ಟು ಚೆನ್ನಾಗಿರುತ್ತೆ, ಸಖತ್ ಕ್ಯೂಟ್ ಆಗಿರುತ್ತೆ. ಇದು ಬ್ಲಷ್. ಇದಕ್ಕೆ ಬ್ರಷ್ ಎಲ್ಲ ಏನಿರಲ್ಲ. ಮತ್ತು ಇದು ಐಬ್ರೋ ಪೆನ್ಸಿಲ್, ಬ್ರೌನ್ ಶೇಡಲ್ಲಿ ತೊಗೊಂಡಿರೋದು. ಇದು ಬ್ರಷ್ ಬ್ಲೆಂಡ್ ಮಾಡಲಿಕ್ಕೆ ಬ್ರೌನ್ ಕಲರ್ ತೊಗೊಂಡಿರೋದು ಇದು. ಮತ್ತು ಒಂದು ಕಾಜಲ್ ಇತ್ತು. ಅದು ಇದು ಶನೆಲ್ದೇನೆ ಕಾಜಲ್. ಇದು ರೋಲ್ ಮಾಡೋಕ್ಕೆ ತೊಗೊಂಡಿದೆ. ಅದು ಆ್ಯಕ್ಚುಲಿ ಮುರಿದೋಗ್ಬಿಟ್ಟಿದೆ. ಆ್ಯಕ್ಚುಲಿ ಹಿಂಗಂದರೆ ಬಂದುಬಿಡುತ್ತೆ, ಕೆಳಗೆ ಇಲ್ಲಿ ಬಂದುಬಿಡುತ್ತೆ. ಅದಕ್ಕೇ ಈ ಟೈಮ್ ಇದು ಪೆನ್ಸಿಲ್ ತೊಗೊಂಡೆ. ಇದಿಷ್ಟು ಶನೆಲ್ ನಾನು ತೊಗೊಂಡಿದ್ದು. ಹಾಗೆಯೇ ನನ್ನ ಹಸ್ಬೆಂಡ್ ಅರ್ಮಾನಿ ಕೋಡಲ್ಲಿ ಅವ್ರು ತೊಗೊಂಡ್ರು.
ಆ್ಯಕ್ಚುಲಿ ಸೇಮ್ ಅವ್ರ ಹತ್ರ ಇತ್ತು, ತುಂಬ ಚೆನ್ನಾಗಿತ್ತು, ಖಾಲಿ ಆಯಿತು ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡ್ರು. ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪ್ಯಾಕೇಜ್ ಟೈಟಾಗಿ. ಇದಿಷ್ಟು ಪ್ರಾಡಕ್ಟ್ ತೊಗೊಂಡಿದ್ದು. ಇದ್ರ ಜೊತೆಗೆ ನಾನು ಇನ್ನೊಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಅದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದಾಗ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ತೋರಿಸ್ತೀನಿ ಓಕೆನಾ. ಹೇಗಿತ್ತು ಶಾಪಿಂಗ್ ವ್ಲಾಗ್? ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಸೂನ್.